ನಮಸ್ಕಾರ ಮುಖ್ಯವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ರೆಸಾರ್ಟ್ ರಾಜಕೀಯದಲ್ಲಿ ಬ್ಯುಸಿಯಾಗಿರೋ ಬಿಜೆಪಿ ಶಾಸಕರು 10 ದಿನದಿಂದ ಕಾಣೆಯಾಗಿರೋ ಶಾಸಕ ಪ್ರೀತಂ ಗೌಡರನ್ನ ಹುಡುಕಿಕೊಡುವಂತೆ ಬಿಜೆಪಿ ಕಾರ್ಯಕರ್ತರಿಂದಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ. ಜನವರಿ 20ರ ಭಾನುವಾರದಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಚುನಾವಣೆ. ಮತದಾರರ ಚಿತ್ತ ಅಭಿವೃದ್ಧಿಯತ್ತ ಹಿಂದಿನ ಅವಧಿಯ ಕಾರ್ಯಯೋಜನೆಗಳಿಗೆ ಸಂಘದ ಸದಸ್ಯರಿಂದ ಬಹುಪರ. ಮತ್ತು ಕಳೆದ 2 ತಿಂಗಳಿಂದ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಬೋನಿಗೆ ಅರಸೀಕೆರೆ ತಾಲೂಕಿನ ಕಾಚಿಘಟ್ಟ ಗ್ರಾಮದಲ್ಲಿ ಘಟನೆ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ವಾರ್ತೆಗಳ ವಿವರ. ಕ್ಷೇತ್ರದ ಜನತೆಯ ಸಮಸ್ಯೆ ಆಲಿಸಬೇಕಾದ ಸ್ಥಳೀಯ ಶಾಸಕ ಪ್ರೀತಂ ಗೌಡ ರೆಸಾರ್ಟ್ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದು ಕಳೆದ 10 ದಿನಗಳಿಂದ ಕಾಣೆಯಾಗಿದ್ದು ಶಾಸಕರನ್ನು ಹುಡುಕಿಕೊಡಬೇಕೆಂದು ಸ್ಥಳೀಯರು ಪೊಲೀಸರಿಗೆ ದೂರು ನೀಡಿದರು. ಹೌದು, ಒಂದು ಕಡೆ ಕಾಂಗ್ರೆಸ್ ಶಾಸಕರು ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಶಾಸಕರು ಕೂಡ ರೆಸಾರ್ಟ್ ರಾಜಕಾರಣವನ್ನ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರೀತಂ ಗೌಡ ಅವರು ಕೂಡ ಕಳೆದ 10 ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಎಂಬಂತಹ ದೂರು ಕೇಳಿಬಂದಿದೆ. ಇಂದು ಜಿಲ್ಲಾ ವರಿಷ್ಠಾಧಿಕಾರಿಗೆ ತಮ್ಮ ಶಾಸಕರನ್ನ ಹುಡುಕಿಕೊಡಿ ಎಂದು ಸ್ವತಃ ಬಿಜೆಪಿ ಕಾರ್ಯಕರ್ತರೇ ದೂರನ್ನ ನೀಡಿದ್ದಾರೆ. ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ ಎನ್ ಪ್ರಕಾಶ್ ಗೌಡ ಅವರಿಗೆ ದೂರು ನೀಡಿರುವ ಬಿಜೆಪಿ ಕಾರ್ಯಕರ್ತರು ಕಳೆದ 10 ದಿನಗಳಿಂದ ನಾಪತ್ತೆಯಾಗಿರುವ ಹಾಸನ ಶಾಸಕರನ್ನ ದಯಮಾಡಿ ಹುಡುಕಿಕೊಡಿ ಎಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಕ್ಷೇತ್ರದ ಜನತೆಗೆ ತಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳಲು ಶಾಸಕರನ್ನು ಪತ್ತೆ ಹಚ್ಚಿಕೊಡಿ. ಹಾಗಾಗಿ ಸಾರ್ವಜನಿಕ ಸೇವೆಗೆ ಅನುವು ಮಾಡಿಕೊಡಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚಿಸದೆ ನಾಪತ್ತೆಯಾಗಿರುವ ಪ್ರೀತಂ ಗೌಡ ಅವರು ಹಾಸನ ತಾಲೂಕು ಎಂದು ತಿಳಿದಿದ್ದರೂ ಕೂಡ ಕ್ಷೇತ್ರದ ಕಡೆ ತಿರುಗಿಯೂ ನೋಡಿಲ್ಲ. ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರುವ ಶಾಸಕ ಪ್ರೀತಂ ಗೌಡ ವಿರುದ್ಧ ಹಾಸನ ಕ್ಷೇತ್ರದ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ತಮ್ಮ ಮನವಿಯಲ್ಲಿ ಸಲ್ಲಿಸಿದ್ದಾರೆ. ಸುಮಾರು 10 ದಿನ, ಒಂದು ವಾರದಿಂದ 10 ದಿನ ಆಯಿತು ನಮ್ಮ ಕ್ಷೇತ್ರದ ಶಾಸಕರು ಪ್ರೀತಂ ಗೌಡರಾದವರು ಕಾಣಿಸ್ತಾ ಇಲ್ಲ. ಈಗ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಜನಗಳ ಕಷ್ಟ ಆಗಿರ್ಬೋದು, ಈಗ ನಮ್ಮ ಪಕ್ಷದಿಂದ ಶಾಸಕರನ್ನಾಗಿ ಆರಿಸಿ ಕಳಿಸಿದ್ದೀವಿ. ಆದರೂ ಈಗ ಕಾರ್ಯಕರ್ತರೆಲ್ಲ ಬಂದು ಈಗ ಕಷ್ಟ ಏನೇ ಹಂಚ್ಕೊಳ್ಳೋಕ್ಕಾದ್ರೂ ಕ್ಷೇತ್ರದ ಶಾಸಕರು ಕಾಣಿಸ್ತಾ ಇಲ್ಲ. ಅವ್ರನ್ನ ಹುಡ್ಕೊಡಿ ಅಂತ ನಾವು ಇಲ್ಲಿ ವರಿಷ್ಠಾಧಿಕಾರಿ ಅವ್ರ ಹತ್ರ ಮನವಿ ಮಾಡೋಕ್ಕೆ ಅಂತ ಬಂದಿದ್ದೀವಿ. SP ಅವ್ರ ಹತ್ರ ಎಲ್ಲೋಗಿದ್ದಾರೆ, ಡೆಲ್ಲಿಲಿ ರೆಸಾರ್ಟಲ್ಲಿ ಕೂತಿದ್ದಾರೆ. ಈ ಕ್ಷೇತ್ರದ ಈಗ ಎಲ್ಲ ಜನಗಳು ಕೇಳ್ತಾ ಇದ್ದಾರೆ ಅವ್ರ ಕಷ್ಟಗಳು, ಈಗ ರೋಡಿಂದ ಆಗಿರ್ಬೋದು, ನೀರಿಂದು, ಪ್ರತಿಯೊಂದು ಕಷ್ಟಗಳನ್ನ ಕೇಳೋಕ್ಕೆ ಶಾಸಕರು, ನಾವು ಇಲ್ಲಿ ನಮ್ಮ ಕಷ್ಟಗಳನ್ನ ಇದು ಮಾಡೋಕ್ಕೆ ಅಂತ ಶಾಸಕರನ್ನ ಆಯ್ಕೆ ಮಾಡಿದ್ದೀವಿ. ಬಟ್ ಅವರು ಎಲ್ಲೂ ಸಿಗ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ನಾವು SP ಅವ್ರ ಹತ್ರ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ಸರ್, ಪಕ್ಷದ ನಾವು BJP ಅವರಾಗಿರ್ಬೋದು, ಶಾಸಕರು ಹಾಸನಿಗೆ ನಾವು BJPಲಿ ಜವಾಬ್ದಾರಿ ಇದ್ದು ಈ ಹಾಸನ ಜನತೆಗೆ ಅಂತ ಗೆಲ್ಸಿದ್ದೀವಿ ಶಾಸಕರನ್ನ. ಈಗ ಪಕ್ಷದಲ್ಲೇ ಆಗಿರ್ಬೋದು, ಆದರೂ ಕೆಲಸ ಮಾಡೋಕ್ಕೆ ಅಂತ ತಾನೇ ನಾವು ಗೆಲ್ಸಿರೋದು. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡೋಣ ಅಂತ ಬಂದಿದ್ದೀವಿ. ಜನವರಿ 20ರ ಭಾನುವಾರದಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಜರುಗಲಿದ್ದು ಮತದಾರರ ಒಲವು ಅಭಿವೃದ್ಧಿಯತ್ತ ಇದ್ದು ಈ ಹಿಂದಿನ ಅವಧಿಯಲ್ಲಿ ನಡೆದ ಅಭಿವೃದ್ಧಿಗಳು ಹಾಗೂ ಮುಂದಿನ ಕಾರ್ಯಯೋಜನೆಗಳಿಗೆ ಬಹುಪರಾಗಿ ಎನ್ನುತ್ತಿದ್ದಾರೆ. ಹೌದು, ಅಬಲ ವರ್ಗದವರ ಆರ್ಥಿಕ ದೃಷ್ಟಿಯಿಂದ ಸಹಕಾರಿ ಸಂಘ ಸಂಸ್ಥೆಗಳು ಇಂದು ದೇಶಾದ್ಯಂತ ಬೃಹದಾಕಾರವಾಗಿ ಬೆಳೆದು ನಿಂತಿವೆ. ಅಂತಹವುಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಗುರುತಿಸಬಹುದಾದ ಸಂಘಗಳ ಪೈಕಿ ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕೂಡ ಒಂದಾಗಿದೆ. ಕಳೆದ 23 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವ ಈ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಂಘದ ಸದಸ್ಯರುಗಳ ಶ್ರೇಯೋಭಿವೃದ್ಧಿಗಾಗಿ ಹಲವು ಆರ್ಥಿಕ ಯೋಜನೆಗಳನ್ನು ರೂಪಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆ ಸಾಧಿಸಿದೆ. ಆಡಳಿತ ಮಂಡಳಿ ಸಭೆ, ಸರ್ವ ಸದಸ್ಯರ ಸಭೆಯಲ್ಲಿ ಯುವಜನತೆ ಪಾಲ್ಗೊಳ್ಳುವಂತೆ ಮಾಡಬೇಕು. ಸಹಕಾರಿ ಆಸ್ಪತ್ರೆ ಹಾಗೂ ಆಪ್ಕಾಮ್ಸ್ ರೀತಿಯ ವ್ಯಾಪಾರ ವ್ಯವಸ್ಥೆ ರೂಪಿತವಾಗಬೇಕು. ಈ ಮೂಲಕ ಸಹಕಾರಿ ಕ್ಷೇತ್ರದಿಂದ ಆಗುವ ಲಾಭಗಳ ಕುರಿತು ಮನವರಿಕೆ ಮಾಡಬೇಕು ಎಂಬುದು ಗಾಯತ್ರಿ ಪತ್ತಿನ ಇಂದಿನ ಅಧ್ಯಕ್ಷ KPS ಪ್ರಮೋದ್ ಅವರ ಕನಸಾಗಿದ್ದು, ಇದಕ್ಕಾಗಿ ಇಂದು ಹಾಗೂ ಮುಂದೆ ಕೂಡ ಕಾಯ ವಾಚ ಮನಸ ಶ್ರಮಿಸುತ್ತಿದ್ದಾರೆ ಎಂಬ ಅಭಿಪ್ರಾಯ ಸಂಘದ ಬಹುತೇಕ ಸದಸ್ಯರುಗಳಿಂದ ಕೇಳಿಬರುತ್ತಿದೆ. 20-25 ವರ್ಷದ ಹಿಂದೆ ಪ್ರಾರಂಭವಾದ ಗಾಯತ್ರಿ ಪತ್ತಿನ ಸಹಕಾರ ಸಂಘ ಇಂದು ಹಾಸನ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನೂ ಕೂಡ ಪರ್ಟಿಕ್ಯುಲರ್ ಆಗಿ ಷೇರುದಾರ ಹೆಮ್ಮೆ ಪಡುವಷ್ಟು ರೀತಿಗೆ ಬೆಳೆದು ನಿಂತಿದೆ. ಒಬ್ಬೊಬ್ಬ ಅಂದಾಜು ಹೆಚ್ಚು ಕಮ್ಮಿ 25-30 ಕೋಟಿಗೂ ಅಧಿಕ ವಹಿವಾಟು ನಡೆಸ್ತಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಈ ಮಟ್ಟಿಗೆ ಬೆಳೀಲಿಕ್ಕೆ ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಷೇರುದಾರರು, ಆಡಳಿತ ಮಂಡಳಿ ಸದಸ್ಯರುಗಳು,
ಅದರಲ್ಲೂ ಹಿಂದಿನ ಟೀಮಲ್ಲಿದ್ದರಲ್ಲ ಅವ್ರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿಯ ಸಹಕಾರ ಸಂಸ್ಥೆಗಳು ನಮ್ಮ ಸಮಾಜಕ್ಕೆ ತುಂಬ ಅವಶ್ಯಕತೆ ಇದೆ. ಏಕೆಂದರೆ ನಮ್ಮಲ್ಲಿ ಅನೇಕರು ದುರ್ಬಲರು, ಪರ್ಟಿಕ್ಯುಲರಾಗಿ ಆರ್ಥಿಕವಾಗಿ ದುರ್ಬಲರಿದ್ದಾರೆ. ಯುವ ಜನರಿಗೆ ಆರ್ಥಿಕ ಸಹಾಯ ಬೇಕು ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅದರದ್ದೇ ಆದ ಕೆಲವು ನಿಬಂಧನೆಗಳಿರುತ್ತೆ. ಅಂಥ ಸನ್ನಿವೇಶದಲ್ಲಿ ಸಮಾಜದಲ್ಲಿ ಮುಂಚೂಣಿಯಲ್ಲಿದ್ದು ಯುವಕರಿಗೆ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಮಾರ್ಗ ತೋರಿಸ್ತಕ್ಕಂಥ ಸಂಸ್ಥೆಯಾಗಿ ಇದು ಇನ್ನೂ ಹೆಚ್ಚಿಗೆ ಬೆಳಿಬೇಕು. ಆ ರೀತಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿದ್ಯಾವಂತರು, ಯುವಕರು, ಈ ಥರದವರು ಮುಂದೆ ಈ ಸಂಸ್ಥೆನ ನಡೆಸಲಿಕ್ಕೆ ಬರಬೇಕು. ಯಾಕೆಂದರೆ ನಾನು ಆ ಒಂದು ಸಂಸ್ಥೆ ಬೆಳೆಯೋದು ಇವತ್ತು ರಾಜ್ಯ ಮಟ್ಟದಲ್ಲೇ ಹೆಸರು ಮಾಡಿದೆ. ಅದನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕು. ಆ ಸಂಸ್ಥೆ ಇನ್ನೂ ಬೆಳಿಬೇಕು. ಆ ಸಂಸ್ಥೆ ಜೊತೆಯಲ್ಲಿ ನಾವು ಸಂಸ್ಥೆ ಷೇರುದಾರರು ಎಂಬತಕ್ಕಂಥ ಹೆಮ್ಮೆ ನಮಗೂ ಸಿಕ್ಕಬೇಕು ಅಂತ ನಾನು ಬಯಸ್ತೇನೆ. ಈ ಸಂಘಕ್ಕೆ ಅತ್ಯುತ್ತಮ ಸಹಕಾರ ಸಂಘವಿದ್ದು 2011-12ನೇ ಸಾಲಿನಲ್ಲಿ ಹಾವೇರಿಯಲ್ಲಿ ರಾಜ್ಯಮಟ್ಟದ ಪ್ರಶಸ್ತಿ ನೀಡಲಾಗಿದ್ದು 3 ಬಾರಿ ಹಾಸನದಲ್ಲಿ ಅತ್ಯುತ್ತಮ ಪತ್ತಿನ ಸಹಕಾರ ಸಂಘವೆಂದು ಹೆಸರು ಪಡೆದಿರುವ ಈ ಗಾಯತ್ರಿ ಪತ್ತಿನ ಚುನಾವಣೆ ಇದೇ ಜನವರಿ 20ರಂದು ನಡೆಯಲಿದೆ. ಹಾಲಿ ಅಧ್ಯಕ್ಷರಾಗಿರುವ ಅಮೋಘ್ ವಾಹಿನಿ ಮುಖ್ಯಸ್ಥ ಕೆಪಿ ಸತ್ಯಪ್ರಮೋದ್ ಹಾಗೂ ಕೆಎಸ್ ನಾಗರಾಜ್ ಅವರ ತಂಡ ಪುನಃ ಈ ಬಾರಿಯೂ ಚುನಾವಣೆಗೆ ಸಜ್ಜಾಗಿದ್ದು, ಕಳೆದ ಅವಧಿಯ ಅಭಿವೃದ್ಧಿ ಕಾರ್ಯಗಳನ್ನು ಮನಗಂಡಿರುವ ಸದಸ್ಯರು ಅಭಿವೃದ್ಧಿಗೆ ತಮ್ಮ ಮತ ಎನ್ನುತ್ತಿದ್ದಾರೆ. ಗಾಯತ್ರಿ ಪತ್ತಿನ ಸಹಕಾರ ಸಂಘ ಪ್ರಾರಂಭವಾಗಿ ಸುಮಾರು 22-23 ವರ್ಷವಾಯಿತು. ಈ ಅವಧಿಯಲ್ಲಿ ಅದು ಸಹಕಾರ ತತ್ವಗಳ ಆಚರಣೆಯನ್ನು ಮಾಡ್ತಾ ಏನು ಸಾಧನೆ ಮಾಡಬೇಕು ಅದಕ್ಕಿಂತ ಹೆಚ್ಚು ಯಶಸ್ಸನ್ನು ಗಳಿಸಿದೆ. ಈ ಸಂದರ್ಭದಲ್ಲಿ ಆಧುನಿಕ ಕಾಲಕ್ಕೆ ತಕ್ಕಂತೆ ಅದನ್ನು ಹೊಸ ವ್ಯವಸ್ಥೆಗಳೊಂದಿಗೆ ಆಧುನೀಕರಣಗೊಳಿಸಿ ಜನಕ್ಕೆ ಹೆಚ್ಚು ಉಪಯೋಗವಾಗುವಂತೆ ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕಾರ್ಯ ತುಂಬ ಅತ್ಯಂತ ಅಗತ್ಯವಾಗಿದೆ. ಈ ಸಂದರ್ಭದಲ್ಲಿ ಬರುವ 20ನೇ ತಾರೀಕು ಹೊಸ ಆಡಳಿತ ಮಂಡಳಿಯನ್ನು 5 ವರ್ಷದ ಅವಧಿಗೆ ಆರಿಸುವಂಥ ಜವಾಬ್ದಾರಿ ಎಲ್ಲ ಸದಸ್ಯರ ಮೇಲಿದೆ. ಸಹಕಾರ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರತಕ್ಕಂಥ ಈ ಸಂಸ್ಥೆಯ ಈ ಚುನಾವಣೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಆಗಬೇಕಾದ್ದು ಸಮ್ಮತವಾಗಿದೆ. ಹೊಸ ಯುವಕರನ್ನು ಮತ್ತು ಅನುಭವಿಸ್ತಾ ಹಿಂದೆ ಕೆಲಸ ಮಾಡಿದಂಥವ್ರನ್ನ ಈ ಸಂದರ್ಭದಲ್ಲಿ ಚುನಾಯಿಸಿ ಅದರ ಪ್ರಗತಿಗೆ ಎಲ್ಲ ಸದಸ್ಯರು ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹೊಸ ತತ್ವಗಳು ಬಂದಾಗ ಅದನ್ನು ಮಾರ್ಗದರ್ಶನಗಳು ಸಹಕಾರ ಇಲಾಖೆಯಿಂದ ಬಂದಾಗ ಜನಗಳಿಗೆ ತಲುಪಿಸಿ ಅದು ಹೆಚ್ಚು ಜನಕ್ಕೆ ತಲುಪುವಂತೆ ಮಾಡುವಂಥ ವ್ಯವಸ್ಥೆ ಒಂದು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಹಿಂದಿನ ಆಡಳಿತ ಮಂಡಳಿಯವರು. ಹೊಸ ಯುವಕರನ್ನು ಉತ್ಸಾಹದಿಂದ ಕೆಲಸ ಮಾಡುವಂಥವ್ರನ್ನ ಆರಿಸಬೇಕು. ಇದರಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಸಹಕಾರ ತತ್ವವನ್ನು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುವಂಥವ್ರನ್ನ ಆರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸದಸ್ಯರನ್ನ ವಿನಂತಿ ಮಾಡಿಕೊಳ್ತೀನಿ. ಕಳೆದ 2017-18ನೇ ಸಾಲಿಗೆ 29.99 ಕೋಟಿ ರೂಪಾಯಿಗಳಿಗೆ ತನ್ನ ವ್ಯವಹಾರವನ್ನು ವೃದ್ಧಿಸಿಕೊಳ್ಳುವುದರೊಂದಿಗೆ ಪ್ರಾರಂಭದಲ್ಲಿದ್ದ 12 ಲಕ್ಷ ರೂಪಾಯಿಗಳ ದುಡಿಯುವ ಬಂಡವಾಳವನ್ನು 11.67 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿಕೊಂಡಿರುವುದು ಸಂಘವು ಪ್ರಗತಿಯ ಹಾದಿಗಿಡಿದ ಕೈಗನ್ನಡಿಯಾಗಿದೆ. ಸಂಘವು ಸಂಪೂರ್ಣ ಗಣಕೀಕೃತ ವ್ಯವಹಾರ ನಡೆಸುತ್ತಿದ್ದು ಸದಸ್ಯರಿಗೆ ನೆಫ್ಟ್, ಆರ್ಟಿಜಿಎಸ್, ಎಸ್ಎಂಎಸ್ ಸೌಲಭ್ಯ ಒದಗಿಸುವಲ್ಲಿ ಇಂದಿನ ಆಡಳಿತ ಮಂಡಳಿ ಹೆಚ್ಚಿನ ಶ್ರಮ ವಹಿಸಿದೆ ಎಂಬುದು ಸದಸ್ಯರ ಅಭಿಪ್ರಾಯವಾಗಿದ್ದು, ಈ ಕಾರಣಕ್ಕೆ ಕೆಪಿಎಸ್ ಪ್ರಮೋದ್ ತಂಡಕ್ಕೆ ಚುನಾವಣೆಯಲ್ಲಿ ಹೆಚ್ಚಿನ ಸದಸ್ಯರು ಒಲವು ತೋರಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇಲ್ಲಿವರೆಗೂ ಗಾಯತ್ರಿ ಪತ್ತಿನ ಸಹಕಾರ ಸಂಘ ಸಾಕಷ್ಟು ಅಭಿವೃದ್ಧಿಗಳನ್ನು ಕಾಣ್ತಾ ಇದೆ. ಈಗಲೂ ಹಿಂದಿನ ಅಧ್ಯಕ್ಷರಿದ್ದಾಗಂತ ತುಂಬ ಅಭಿವೃದ್ಧಿಗಳನ್ನು ಕಾಣ್ತಾ ಇದೆ. ಸಣ್ಣ ಉದಾಹರಣೆಗಳು ಕೊಡ್ತಾ ಹೇಳ್ತಾ ಹೋದರೆ RTG ವ್ಯವಸ್ಥೆ, ನೆಫ್ಟ್ ವ್ಯವಸ್ಥೆ ಹಾಗೂ SMS ವ್ಯವಸ್ಥೆ ಇಂಥ ಅಭಿವೃದ್ಧಿಗಳನ್ನು ತುಂಬ ಮಾಡಿದ್ದಾರೆ. ಅದೇ ಥರ ಎಲ್ಲರೂ ಕೂಡ ಒಂದಾಗಿ ಎಲ್ಲರೂ ಕೂಡ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹವರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ತೀನಿ. ಹಾಗೆ ಅಭಿವೃದ್ಧಿ ಯಾರು ಮಾಡ್ತಾರೋ ಅವರುಗಳಿಗೆ ತಮ್ಮ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತೀನಿ. ಈಗ ಸಾಕಷ್ಟು ಹಿಂದಿನ ಅಧ್ಯಕ್ಷರಿದ್ದರೆಲ್ಲ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. LED ಪರದೆ ಆಗಲಿ ಅಥವಾ ಕಚೇರಿ ವ್ಯವಸ್ಥೆ ಆಗಲಿ ಪ್ರತಿಯೊಂದನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಎಲ್ಲ ಕೂಡ ಇದವರು ಕೂಡ ದಯವಿಟ್ಟು ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ
ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಸಂಘದಲ್ಲಿ ಪ್ರತಿ ವರ್ಷ ಸದಸ್ಯರಿಗೆ ಹಾಗೂ ಕುಟುಂಬದವರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುವುದರೊಟ್ಟಿಗೆ ಕುಟುಂಬ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಆದಾಯ ತೆರಿಗೆಯಲ್ಲಿನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಇತರೆ ಸಹಕಾರ ಸಂಘಗಳಿಗೆ ಅನುಕೂಲವಾಗುವಂತೆ ಕಾರ್ಯಾಗಾರ ಕೂಡ ನಡೆಸಲಾಗಿದ್ದು, ಶಿಕ್ಷಣ, ಕಲೆ, ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ಸಂಘದ ಸದಸ್ಯರಿಗೆ ಮತ್ತು ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿದೆ. ಹೀಗೆ ಸಂಘವು ಸದಸ್ಯರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಪಥಕ್ಕೆ ಏರುತ್ತಿದ್ದು, ಈ ಬಾರಿಯ ಚುನಾವಣೆಗೆ ಅಭಿವೃದ್ಧಿಯೇ ಪ್ರಮುಖ ಮಾನದಂಡವಾಗಲಿದೆ ಎಂಬುದು ಸಂಘದ ಸದಸ್ಯರ ಮನದಾಳ. ನಾನು ಹಾಸನ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಸಮಾಜದ ವ್ಯಕ್ತಿಯಾಗಿದ್ದೀನಿ. ನಾಳೆ 21/2019 ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಮುಂದಿನ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ. ನಾನು ಇದರಲ್ಲಿ ನಮ್ಮ ವಿಪ್ರ ಬಂಧುಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಯಾವುದೇ ಉಪಪಂಗಡಗಳನ್ನಾಗಲಿ ಅಥವಾ ಸ್ವಜನ ಪಕ್ಷಪಾತ ಇರೋ ವ್ಯಕ್ತಿಗಳನ್ನಾಗಲಿ ಸಪ್ರತಿಷ್ಠೆ ಇರೋ ವ್ಯಕ್ತಿಗಳನ್ನಾಗಲಿ ಆಯ್ಕೆ ಮಾಡಬೇಡಿ. ಎಲ್ಲರೂ ನಾವೆಲ್ಲ ಬ್ರಾಹ್ಮಣರು. ನಾವು ಪಂಗಡಗಳು ಹೇಳ್ಕೊಂಡು ವಿಘಟನೆ ಆಗ್ತಾ ಹೋದರೆ ನಮ್ಮ ಶಕ್ತಿ ನಶಿಸಿ ಹೋಗ್ತಾ ಇದೆ. ನಾವು ದೇಶದಲ್ಲಿ ಬಹುಶಃ 3-3.5% ನಾವು ವಿಪ್ರ ಜನಾಂಗದಲ್ಲಿವಿ. ನಾವು ಇಲ್ಲಿಂದನೇ ಅದನ್ನು ನಾವೆಲ್ಲ ವಿಪ್ರರು ಅಂತ ಒಂದು ಮನೋಭಾವದಿಂದ ಈ ಸಮಾಜ ಮುನ್ನಡೆಸೋಕ್ಕೆ ಕಂಕಣಬದ್ಧರಾಗಿರುವಂಥ ವ್ಯಕ್ತಿಗಳಿಗೆ ನಾವು ಮತ ಹಾಕಿ ನಮ್ಮ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಮುಂದಿನ ಚುನಾವಣೆಗೆ ಸಹಕಾರ ಮಾಡಬೇಕಂತ ಕೇಳ್ಕೊತೀನಿ. ಕೆಪಿಎಸ್ ಪ್ರಮೋದ್ ತಂಡವು ಕಳೆದ ಬಾರಿ ಹೆಚ್ಚಿನ ಮತ ಗಳಿಸಿ ಅಧ್ಯಕ್ಷ ಸ್ಥಾನ ಪಡೆದಿತ್ತು. ಹಾಗೆಯೇ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಏಳಿಗೆಗಾಗಿ ಶ್ರಮಿಸಿರುವ ಪ್ರಮೋದ್ ತಂಡದಲ್ಲಿ ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಿರುವ ಕಾರಣ ಬಹಳಷ್ಟು ಸದಸ್ಯರು ಹರ್ಷ ವ್ಯಕ್ತಪಡಿಸಿದ್ದು, ಈ ತಂಡದಲ್ಲಿ ಹೆಚ್ಚಿನ ಸದಸ್ಯರು ಯುವಕರಾಗಿದ್ದು ವಿದ್ಯಾವಂತರು ಕೂಡ ಆಗಿದ್ದಾರೆ. ಇವರು ಉತ್ಸಾಹಿಗಳಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಬಲ್ಲರೆಂಬ ನಂಬಿಕೆಯಿಂದ ಗೌರವಾನ್ವಿತ ಸದಸ್ಯರುಗಳು ಜಾತಿ ಉಪಜಾತಿಗಳಿಗೆ ಆದ್ಯತೆ ಕೊಡದೆ ಪ್ರಗತಿಗೆ, ಯುವ ಪೀಳಿಗೆಗೆ, ವಿದ್ಯಾವಂತರಿಗೆ ಹೆಚ್ಚಿನ ಅವಕಾಶ ಕೊಡುವ ಸಾಧ್ಯತೆಗಳಿವೆ ಎಂಬುದು ಸಂಘದ ಬಹುತೇಕ ಸದಸ್ಯರುಗಳ ಅಭಿಪ್ರಾಯ. ನಮಸ್ಕಾರ. ನಾನು ಗಣೇಶ್ ಉಡುಪ, ಗಮಕ ಕಲಾ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ. ನಾಳೆ ದಿನ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆ ನಡೀತಾ ಇದೆ. ಅನೇಕ ವರ್ಷಗಳಿಂದ ಪ್ರಾರಂಭವಾದಂತಹ ಈ ಗಾಯತ್ರಿ ಪತ್ತಿನ ಸಹಕಾರ ಸಂಘ ಇವತ್ತು ಆರ್ಥಿಕವಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಇದು ನಮಗೆಲ್ಲ ಸಂತೋಷ ತರುವಂತಹ ವಿಚಾರ. ನಮ್ಮ ಬ್ರಾಹ್ಮಣ ಸಮುದಾಯದವರು ಅನೇಕರು ಅದರಲ್ಲಿ ಡೆಪಾಸಿಟ್ ಇಡ್ಬೋದು, ಇನ್ನು ಅನೇಕರು ಅದನ್ನು ಸಾಲ ರೂಪದಲ್ಲಿ ಅಲ್ಲಿ ತಗೊಳ್ಳುವಂಥ ಒಂದು ವ್ಯವಸ್ಥೆ ಈ ಒಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದಲ್ಲಿದೆ. ಇದು ಆರ್ಥಿಕವಾಗಿ ಇನ್ನೂ ಹೆಚ್ಚು ಬೆಳಿಬೇಕು ಅನ್ನುವಂಥದ್ದು ನಮ್ಮ ಒಂದು ಎಲ್ಲರ ಅಭಿಲಾಷೆ. ಹಾಗಾಗಿ ನಾಳೆ ದಿನ ಚುನಾವಣೆಯಲ್ಲಿ ಗೆದ್ದಂತಹ ಎಲ್ಲ ಪದಾಧಿಕಾರಿಗಳು ಈ ನಿಟ್ಟಿನಲ್ಲಿ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ನಾವು ಅದನ್ನು ಬಲಪಡಿಸ್ಬೋದು ಗಾಯತ್ರಿ ಪತ್ತಿನ ಸಹಕಾರ ಸಂಘವನ್ನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಕಾರ್ಯೋನ್ಮುಖರಾಗಲಿ ಅಂತೇಳಿ ಹೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಾಗೆ ಮತದಾರರಲ್ಲೂ ಸಹ ನಾವು ಕೇಳ್ಕೊಳ್ಳೋದಿಷ್ಟೇ, ಆರ್ಥಿಕವಾಗಿ ಸಬಲರಾಗಿರುವಂಥವರೇ ಆಯ್ಕೆಯಾಗಿ ಈ ಒಂದು ಆರ್ಥಿಕ ಸ್ಥಿತಿಯನ್ನು ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಆರ್ಥಿಕ ಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವ ಹಾಗೆ ಪ್ರೋತ್ಸಾಹಿಸಿ ಮತವನ್ನು ಚಲಾಯಿಸಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧವರು ನಾವು, ನನ್ನ ಹೆಸರು ಜೈತೀರ್ಥ ಅಂತ, ಸಂಕೆ ರೋಡ್ ಕ್ಯಾರ್ಪುರದಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಮ್ಮದೇ ಒಂದು ರಾಯರ ಮಠ ಇದೆ. ನಾನು ರಿಟೈರ್ಡ್ ನ್ಯಾಯಾಂಗ ಇಲಾಖೆ ಅಧಿಕಾರಿ. ಜೊತೆಗೆ ನಾಳೆ ಗಾಯತ್ರಿ ಪತ್ ಸೊಸೈಟಿದು ಎಲೆಕ್ಷನ್ ಇದೆ. ಆ ಎಲೆಕ್ಷನ್ಗೆ ಹೆಚ್ಚು ಕಮ್ಮಿ ಯಾರು ಇವರಿರ್ತಾರೆ ಶೇರ್ ಹೋಲ್ಡರ್ಸು, ಅವರೆಲ್ಲ ಬಂದು ವೋಟ್ ಮಾಡಬೇಕು ಅಂತ ಕೇಳ್ಕೊಂಬಂದಿದ್ವಿ. ಹೆಚ್ಚು ಕಮ್ಮಿ ಎಲ್ಲ ಬರ್ತಾರೆ. ಜೊತೆಗೆ ದಕ್ಷತೆಯಿಂದ ತುಂಬ ಚೆನ್ನಾಗಿ ಆಳುವಂಥ ಜನ ಬೇಕು. ನಾವು ಕೇಳೋದು ಅಷ್ಟೇ, ಅವರು ಇವರು ಅಂತಲ್ಲ. ಬೇಕು ಹೇಗೆ ನಮ್ಮ ಸಮಾಜ ಬೆಳೆಸಿ ಅಲ್ಲಿ ಒಂದು ಸೊಸೈಟಿ ಅಂತ ಮಾಡಿ ಅಲ್ಲಿ ಬೇಕಾದಂಗೆ ದುಡ್ಡು ಕಲೆಕ್ಷನ್ ಮಾಡಿ ಇಟ್ಟಿದ್ದೀವಿ. ಸಾರ್ವಜನಿಕರಿಗೆ ಎಷ್ಟೋ ಇಲ್ಲಿ ತನಕ ಬೇಕಾದಂಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅನುಕೂಲ ಮಾಡಿಕೊಳ್ಳಿ. ಒಟ್ಟು ದಕ್ಷತೆ ಇರ್ತಕ್ಕಂಥ ಒಬ್ಬರು ಬಂದು ನೀವು ಕೂತ್ಕೊಂಡು ಆಡಳಿತ ನಡೆಸಬೇಕು ಅಂತ ನಾನು ತುಂಬ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಈ ಸಂಘದ ಸದಸ್ಯರುಗಳು ಯಾವುದೇ ಆಮಿಷಗಳಿಗೆ ಹಾಗೂ ಉಪಜಾತಿಗಳಿಗೆ ಮಾನ್ಯತೆ ನೀಡದಿರುವ ಕಾರಣ ಪುನಃ ಪ್ರಮೋದ್ ತಂಡ ಈ ಬಾರಿ ಹೆಚ್ಚಿನ ಮತ ಗಳಿಸಿ ಜಯ ಸಾಧಿಸಬಲ್ಲದು ಎಂಬುದು ಬಹುತೇಕ ಸದಸ್ಯರುಗಳ ಅಭಿಪ್ರಾಯವಾಗಿದ್ದು, ಈ ಚುನಾವಣೆ ಒಳ್ಳೆಯ ಸದಸ್ಯರುಗಳನ್ನು ಹಾಗೂ ಉತ್ತಮ ದಕ್ಷ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಮೂಲಕ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ.
ಕಳೆದ 2 ತಿಂಗಳಿನಿಂದ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಕೊನೆಗೂ ಗ್ರಾಮಸ್ಥರೇ ಇಟ್ಟಿದ್ದ ಬೋನಿಗೆ ಬಿದ್ದಿರುವ ಘಟನೆ ಅರಸೀಕೆರೆ ತಾಲೂಕಿನ ಕಾಚಿಘಟ್ಟ ಗ್ರಾಮದಲ್ಲಿ ನಡೆದಿದೆ. ಕಳೆದ ಹಲವು ತಿಂಗಳಿಂದ ಜನ ಜಾನುವಾರುಗಳಲ್ಲಿ ಭಯ ಹುಟ್ಟಿಸಿದ್ದ ಚಿರತೆ ಗ್ರಾಮದಲ್ಲಿದ್ದ ಎಲ್ಲಾ ನಾಯಿಗಳನ್ನು ಒತ್ತೊಯ್ಯುತ್ತಿದ್ದ ಹಿನ್ನೆಲೆಯಲ್ಲಿ ಚಿರತೆ ಸೆರೆ ಹಿಡಿಯುವಂತೆ ವ್ಯಾಪ್ತಿಯ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು. ಸ್ಥಳೀಯರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಬೋನು ಇಟ್ಟಿದ್ರು. ಬೋನು ಇರಿಸಿ 2 ದಿನಗಳು ಕಳೆದಿದ್ದರೂ ಚಿರತೆ ಸೆರೆಯಾಗಿರಲಿಲ್ಲ. ನಂತರ ಚಿರತೆಯ ಚಲನವಲನ ಗಮನಿಸಿ ಗ್ರಾಮಸ್ಥರೇ ಸ್ಥಳಾಂತರ ಮಾಡಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಈ ಭಾಗದಲ್ಲಿ ಏನೋ 4-5 ಚಿರತೆಗಳು ಸಂಚರಿಸುತ್ತಿವೆ. ಬೆಳಗ್ಗೆ ಸಮಯದಲ್ಲೇ ಜಮೀನಿನ ಹತ್ತಿರ ಹೋಗಲು ಭಯವಾಗುತ್ತದೆ. ದನಗಳನ್ನು ಮೇಯಿಸುವುದೇ ದುಸ್ತರವಾಗಿದೆ. ಕೂಡಲೇ ಅರಣ್ಯ ಇಲಾಖೆಯ ಸಿಬ್ಬಂದಿ ಉಳಿದ ಚಿರತೆಗಳನ್ನು ಸೆರೆ ಹಿಡಿಯಲು ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸೇರ್ಕೊಂಡು ನಮಗೆ ಸುತ್ತಮುತ್ತನು 2 ಹಳ್ಳಿಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾವುದೇ ಇಲಾಖೆಯರಾಗ್ಲಿ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಮೊನ್ನೆ ಬಂದು ಬೋನ್ ಇಟ್ಟು ಹೋದ್ರೆ ಇವತ್ತಿನವರೆಗೂ ಬಂದಿಲ್ಲ. ನಾವೇ ತಗೊಂಡ್ಬಂದು ಬೋನ್ ಇಟ್ಟು ರಾತ್ರಿ ಎಲ್ಲ ಮುಚ್ಚೋದ್ಮೇಲೆ ರಾತ್ರಿ ಬಂದು ಬೋನಿಗೆ ಬಿದ್ದಿದೆ. ಸಂಜೆ 7 ಗಂಟೆಯಿಂದನೇ ಶುರುವಾಗುತ್ತೆ ತೊಂದರೆ ಕೊಡೋದಕ್ಕೆ. ದನ ಕರುಗಳು, ನಾಯಿ, ಇವು ಇಡೀ ಊರಲ್ಲಿರೋ ನಾಯಿನೆಲ್ಲ ಖಾಲಿ ಮಾಡಿದ್ದಾರೆ. 2 ತಿಂಗಳಾಯ್ತು. 2 ತಿಂಗಳಿಂದನೂ ಈ ಸಮಸ್ಯೆ. 2 ತಿಂಗಳಿಂದನೂ 4 ಚಿರತೆ ಬಂದು ಏಕ್ ಟುಮು ನಮ್ಮ ನಾಯಿ ಅಟ್ಯಾಕ್ ಮಾಡಿದ್ವು. ನಾವು ಏಕ್ ಟುಮ್ ಬಂದು ಈಚೆ ಕಡೆ ಬಂದು 4 ಹೋಗಿದ್ದು. ನಮ್ ದನ ಕಟ್ಟಕ್ಕೂ ಕಷ್ಟ ಆಗ್ತೈತೆ, ತಿರ್ಗಡಕ್ ಕಷ್ಟ ಆಗ್ತೈತೆ. ಇಲ್ಲಿ ಜನಗಳಿಗೆ ಎಲ್ಲದಕ್ಕೂ ತೊಂದರೆ ಆಗ್ತೈತೆ. ಇದ್ರ ಬಗ್ಗೆ ಯಾರು ಗಮನ ತಗೊಂತ ಇಲ್ಲ. ಇಷ್ಟಿನ ಮುಂಟ ಬಂದು ಕೇಳಿದ್ರೆ ಅವತ್ತು ಬೋನ್ ಇಟ್ಟು ಹೋದ್ರು. 15 ಆಯ್ತು ಬೋನ್ ಇಟ್ಟು ಹೋಗಿ. ಇವತ್ತಿನವರೆಗೂ ಬೋನ್ ಬಡ್ಡಿ ಬಂದಿಲ್ಲ. ಏನಾಯ್ತು ಏನ್ ಬಿಟ್ಟಿದ್ದಾರೆ ಯಾರು ಕೇಳಿಲ್ಲ. ನಾವು ಆ ಬೋನಿಂದ ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿ ಇವತ್ತು ನಾವು ಚಿರತೆ ಕೆಡಿದ್ವಿ ಸರ್ ಒಟ್ಟಿಗೆ. ಇಂದಿನ ಯುವಜನತೆ ಕೇವಲ ಪಠ್ಯ ಓದಿಗೆ ಮಾತ್ರ ಸೀಮಿತವಾಗದೆ ಸಮಾಜ ಕಟ್ಟುವತ್ತ ತಮ್ಮ ಲಕ್ಷ್ಯವನ್ನು ಹರಿಸಬೇಕೆಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ಗೌಡ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ನಗರದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ, ವೈಎಸ್ಆರ್ ಫೌಂಡೇಶನ್, ಏಕಲವ್ಯ ಓಪನ್ ಟ್ರೂಪ್ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ನಡೆದ 450 ಕಿಲೋಮೀಟರ್ ಜಾಗೃತಿ ಜಾಥಾದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕೇವಲ ಪಠ್ಯಕ್ಕೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಆದರ್ಶ ವ್ಯಕ್ತಿಗಳ ಹಾದಿಯಲ್ಲಿ ಸಾಗುತ್ತಾ ಸಮಾಜದ ಏಳಿಗೆಗೆ ಶ್ರಮಿಸಬೇಕಿದೆ ಎಂದರು. ಈ ರೀತಿಯ ಒಂದು ಸಮಾಜ ಸೇವೆ ಮತ್ತು ರಾಷ್ಟ್ರ ಪ್ರೇಮವನ್ನು ಬೆಳೆಸಿಕೊಂಡು ಹಲವಾರು ರೀತಿಯಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂಥ ಕೆಲಸ. ನಾವೆಲ್ಲರೂ ಕೂಡ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಓದುವಂಥ ವಯಸ್ಸಿನಲ್ಲಿರೋದ್ರಿಂದ ಇಂಥ ಒಂದು ಸಮಾಜ ಸೇವೆ ಮತ್ತು ಇನ್ನಿತರ ಆ್ಯಕ್ಟಿವಿಟೀಸ್ ಏನಿದೆ, NCC ಆಗ್ಬೋದು ಅಥವಾ NSS ಆಗ್ಬೋದು, ಇನ್ನಿತರ ಯಾವುದೇ ರೀತಿಯಾದಂಥ ಸಂಘಟನೆಯ ಮೂಲಕ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಗುರುತಿಸಿಕೊಂಡು ನಮ್ಮ ನಾಯಕರಲ್ಲಿ ಮಂಜೇಗೌಡರು ಹೇಳಿದಾಗೆ ನಾಯಕತ್ವದ ಗುಣಗಳನ್ನು ಈ ವಯಸ್ಸಿನಲ್ಲಿ ಬೆಳೆಸ್ಕೊಳ್ಳುವಂಥದ್ದು ನಮ್ಮ ವ್ಯಕ್ತಿತ್ವ ವಿಕಸನದ ದೃಷ್ಟಿಯಿಂದ ಬಹಳ ಮುಖ್ಯ. ಕೇವಲ ಓದುವುದೇ ಪ್ರಮುಖವಾದಂಥ ಉದ್ದೇಶ ಆಗಿರಬಾರ್ದು. ಈ ಹಿನ್ನೆಲೆ ಒಳಗಡೆ ನಾವೇನು ಓದುವಂಥ ಸಂದರ್ಭಗಳಲ್ಲಿ ಸಮಾಜವನ್ನು ಮುಂದೆ ಕಟ್ಟುವಂಥ ರೀತಿಯಲ್ಲಿ ಅಥವಾ ಸಮಾಜವನ್ನು ನಿಭಾಯಿಸುವಂಥ ದಿಕ್ಕಿನಲ್ಲಿ ಅಥವಾ ನಮ್ಮನ್ನು ನಾವು ಸೃಷ್ಟಿ ಮಾಡಿಸ್ಕೊಳ್ಳುವಂಥ ದಿಕ್ಕಿನಲ್ಲಿ ನಾವೆಲ್ಲ ಇಂಥ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಡಾ ವೈಎಸ್ ವೀರಭದ್ರಪ್ಪ, ಪ್ರಕಾಶ್ ಸಿಯಾಜಿ, ಉಪಾಧ್ಯಕ್ಷ ರೇಣುಕಾ ಪ್ರಭು, ಖಜಾಂಚಿ ಜಯ ರಮೇಶ್, ವೈಎಸ್ಆರ್ ಫೌಂಡೇಶನ್ನ ರಮೇಶ್, ಕಾಲೇಜಿನ ಪ್ರಾಂಶುಪಾಲ ಮೋಹನ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಮೈಸೂರು ವಿಶ್ವವಿದ್ಯಾಲಯದ ಮಲೆನಾಡು ವಲಯದ ಅಂತರ ಕಾಲೇಜು ಮಹಿಳಾ ಕಬಡ್ಡಿ ಕ್ರೀಡಾಕೂಟದಲ್ಲಿ ಚನ್ನರಾಯಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ದ್ವಿತೀಯ ಸ್ಥಾನ ಗಳಿಸುವ ಮೂಲಕ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ ಕಾಲೇಜು ಅಂತರ್ವಲಯ ಮಟ್ಟದ ಟೂರ್ನಿಗೆ ಅರ್ಹತೆ ಪಡೆದಿದ್ದಾರೆ. ಚನ್ನರಾಯಪಟ್ಟಣದಲ್ಲಿನ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಗೊರೂರಿನಲ್ಲಿ ನಡೆದ ಮಲೆನಾಡು ವಲಯದ ಅಂತರ ಕಾಲೇಜು ಕಬಡ್ಡಿ ಕ್ರೀಡಾಕೂಟದಲ್ಲಿ ಹಾಸನದ ಕಲಾ ಕಾಲೇಜಿನ ವಿರುದ್ಧ 1 ಅಂಕಗಳಿಂದ ಸೋತು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. 2ನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತರುವುದರ ಜೊತೆಗೆ ಮೈಸೂರಿನಲ್ಲಿ ನಡೆಯಲಿರುವ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ವಲಯ ಅಂತರ್ ಕಾಲೇಜು ಟೂರ್ನಿಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶಸ್ತಿ ಗೆದ್ದ ಆಟಗಾರರಿಗೆ ಕಾಲೇಜಿನ ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಅಭಿನಂದನೆ ಸಲ್ಲಿಸಿದರು. ಮಹಿಳಾ ಕಬಡ್ಡಿ ಟೂರ್ನಮೆಂಟಲ್ಲಿ ನಮ್ಮ ಮಕ್ಕಳು 2ನೇ ಪ್ರಶಸ್ತಿ ಪಡೆದಿರೋದು ನಮಗೆ ಭಾಳ ಹರ್ಷವನ್ನು ತಂದಿದೆ. ಏನಕ್ಕಪ್ಪ ಅಂದರೆ ಕಳೆದ 3-4 ವರ್ಷಗಳಿಂದ ನಮ್ಮ ಮಕ್ಕಳು ತಮ್ಮದೇ ಆದ ದಾಟಿನಲ್ಲಿ ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಕಾಲೇಜಿಗೆ ಮೆಚ್ಚುಗೆ ತಂದು ಅವರದೇ ಆದ ಶೈಲಿಯಲ್ಲಿ ಆಟವನ್ನು ಆಡ್ಕೊಂಡು ಬರ್ತಿದ್ದಾರೆ. ಈ ಸಾರಿ 18ನೇ ತಾರೀಕು ನಡೆದಂಥ ANV ಗೊರೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿದ್ದು ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಪೂಜ್ಯ ಮಹಾಗುರುಗಳಾದಂಥ ನಮ್ಮ ಶ್ರೀ ಸೋಮನಾಥ ಮಹಾಸ್ವಾಮೀಜಿಯವರು ಈ ವಿಷಯವಾಗಿ ಮಕ್ಕಳಿಗೆಲ್ಲ ಹರ್ಷವನ್ನು ತೋರಿಸಿ ಮತ್ತು ತುಂಬ ಹೃದಯದ ಆಶೀರ್ವಾದವನ್ನು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಫಿಸಿಕಲ್ ಡೈರೆಕ್ಟರ್ ಅಂತ ಮಂಜುನಾಥ್ ಅವರ ಪಾತ್ರ ತುಂಬ ಹೆಚ್ಚಾಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು.
ಈ ವೇಳೆ ಪ್ರಾಧ್ಯಾಪಕರಾದ ಪ್ರಾಂಶುಪಾಲ ಪ್ರೊಫೆಸರ್ ಕೆ ಚಂದ್ರನ್, ದೈಹಿಕ ಶಿಕ್ಷಕ ಮಂಜುನಾಥ್, ಇ ನಾಗಣ್ಣ, ಸಿದ್ದರಾಜು ಹಾಜರಿದ್ದರು. ಸಮಾಜದಲ್ಲಿ ಸಾಧನೆ ಮಾಡಿದವರನ್ನು ಜಾತಿ ಗಡಿ ಒಂದು ದೇಶಕ್ಕೆ ಸೀಮಿತಗೊಳಿಸಬಾರದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ್ ಹೇಳಿದ್ದಾರೆ. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಶಿವಯೋಗಿ ಸಿದ್ದರಾಮ ಮಹಾಯೋಗಿ ವೇಮನ ಜಯಂತ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿದ್ದರಾಮ ಒಬ್ಬ ವಚನಕಾರರಾಗಿದ್ದರು. ಬಡವರು ಹಾಗೂ ದೀನದಲಿತರಿಗಾಗಿ ಹಲವಾರು ಜನೋಪಕಾರಿ ಕಾರ್ಯಗಳನ್ನು ಮಾಡಿದ್ರು. ಜಾತಿ ಧರ್ಮಗಳ ನಡುವೆ ಸಂಘರ್ಷ ಇಂದು ಮಾತ್ರ ನಡೆಯುತ್ತಿಲ್ಲ. ಹಿಂದಿನ ಕಾಲದಲ್ಲೂ ವಿಪರೀತವಾಗಿ ಪರಸ್ಪರ ಸಂಘರ್ಷ ನಡೆಯುತ್ತಿತ್ತು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕಾರ್ಯ ಎಲ್ಲರಿಗೂ ಆದರ್ಶವಾಗಿದ್ದು, ಜಾತಿ ಧರ್ಮಗಳ ಸಂಘರ್ಷವನ್ನು ಕಡಿಮೆ ಮಾಡಲು ಸಿದ್ದರಾಮರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಉತ್ತಮವಾದ ಗುಣಗಳನ್ನು ಒಂದು ಉತ್ತಮವಾದ ಸಾಧನೆ ಮಾಡಿರುವಂತ ಯಾವುದೇ ಧರ್ಮಗುರುಗಳ ಜಾತಿ ಭೇದವಿಲ್ಲದೆ ಮತ್ತೆ ಯಾವುದೇ ಧರ್ಮಕ್ಕೆ ಭೇದವಿಲ್ಲದೆ ಯಾವಾಗ ನಾವು ಮಕ್ಕಳಲ್ಲಿ ನಾವು ಕಲಿತು ಖಂಡಿತ ಇಂಥ ಕಾರ್ಯಕ್ರಮಗಳಿಗೆ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಿದಲ್ಲಿ ಹಿರಿಯರಿಗೆ ಆ ಹಿರಿಯ ಚೇತನರಿಗೆ ನಮನ ಸಲ್ಲಿಸಿದರೆ ಖಂಡಿತ ನಮಗೆ ಅವರ ಆಶೀರ್ವಾದ ಇರ್ತದೆ ಅಂತೇಳಿ ನಾನು ಭಾವಿಸಿದೆ. ಹಾಗಾಗಿ ಎಲ್ಲವನ್ನ ಇವತ್ತು ಪ್ರಪಂಚ ಅನುಭವಿಸಬೇಕಾಗಿದೆ. ಮಾನವ ಹಕ್ಕು ಉಳಿಬೇಕು. ಎಲ್ಲರೂ ಬಾಂಬ್ಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ. ನಾನ್ ದೊಡ್ಡ ದೇಶ ದೊಡ್ಡದು ಅಂದಾಗ ನಾವು ಭಸ್ಮಾಸುರ ಕಥೆ ಕೇಳಿದ್ದೀವಿ. ನಾವು ಎಲ್ಲವೂ ತಯಾರು ಯುದ್ಧಕ್ಕಾಗಿ, ಜಾತಿಗಾಗಿ, ಧರ್ಮಕ್ಕಾಗಿ ನಾವು ಭೂಮಿಯನ್ನೇ ಮನೆಗೆ ನಾಶ ಮಾಡುವಂತಹ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗಭೂಷಣ್, ಕಂದಾಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಾರ್ವಜನಿಕರು ಪಟ್ಟಣದ ಸ್ವಚ್ಛತಾ ಕಾರ್ಯಕ್ಕೆ ಪುರಸಭೆಯೊಂದಿಗೆ ಕೈಜೋಡಿಸಿ ಘನತ್ಯಾಜ್ಯ ವಸ್ತುಗಳನ್ನು ಮೂಲದಲ್ಲಿಯೇ ಬೇರ್ಪಡಿಸಿ ಪುರಸಭಾ ವಾಹನಗಳಿಗೆ ನೀಡುವಂತೆ ಬೇಲೂರು ಶಾಸಕ ಕೆಎಸ್ ಲಿಂಗೇಶ್ ಕರೆ ನೀಡಿದ್ದಾರೆ. ಪಟ್ಟಣದ ಪುರಸಭಾ ವತಿಯಿಂದ ಹರ್ಡಿಕರ್ ವೃತ್ತದಲ್ಲಿ ಆಯೋಜಿಸಿದ್ದ ಘನತ್ಯಾಜ್ಯ ವಸ್ತುಗಳನ್ನು ಮೂಲದಲ್ಲಿಯೇ ಬೇರ್ಪಡಿಸುವ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈಗಾಗಲೇ ಕಸವನ್ನು ವಿಂಗಡಣೆ ಮಾಡಿ ಅದನ್ನು ವಿಲೇವಾರಿ ಮಾಡುವಂತಹ ಕೆಲಸವನ್ನು ಬೇಲೂರು ಪುರಸಭೆ ಮಾಡುತ್ತಾ ಬಂದಿದೆ. ಪಟ್ಟಣಕ್ಕೆ ಇನ್ನೂ ಹೆಚ್ಚಿನ 2 ವಾಹನಗಳನ್ನು ಸರ್ಕಾರ ನೀಡಿದ್ದು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಸಾರ್ವಜನಿಕರು ಕೇವಲ ಕಸ ವಿಲೇವಾರಿ ಪುರಸಭೆ ಕೆಲಸ ಎಂದು ತಿಳಿಯಬೇಡಿ, ಸ್ವಚ್ಛತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ವಿಂಗಡಣೆ ಮಾಡಿ ಅದನ್ನು ಶೇಖರಿಸಿ ಅದನ್ನು ತ್ಯಾಜ್ಯ ವಿಲೇವಾರಿ ಮಾಡತಕ್ಕಂಥ ಕಾರ್ಯವನ್ನು ನಮ್ಮ ಪುರಸಭೆಯವರು ಅಚ್ಚುಕಟ್ಟಾಗಿ ನಡೆಸುವ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ವೆಹಿಕಲ್ ಇದ್ದ ಅವ್ರ ಜೊತೆಗೆ ಅಡಿಷನಲ್ ಆಗಿ 2 ವೆಹಿಕಲ್ನ ಸುಮಾರು 6 ಲಕ್ಷ ರೂಪಾಯಿ ಅನುದಾನದಲ್ಲಿ ಸರ್ಕಾರ ಪುರಸಭೆ ಕೂಡ ಮಾಡಲ್ಪಟ್ಟಿದೆ. ಈ ಒಂದು ಕಸ ವಿಲೇವಾರಿ ಕೇವಲ ಪುರಸಭೆ ಕರ್ತವ್ಯ, ಅದ್ರ ಕೆಲಸ ಅಂತ ಯಾರೂ ತಿಳ್ಕೊಳ್ಬಾರ್ದು. ನಿಮ್ಮೆಲ್ಲರ ಕರ್ತವ್ಯ. ಯಾಕೆಂದ್ರೆ ಪುರಸಭಾ ನಮ್ಮ ಪೌರ ಕಾರ್ಮಿಕರು ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ ಸ್ವಚ್ಛವಾಗಿಡ್ಲಿಕ್ಕೆ. ಹಾಗಾಗಿ ನೀವು ಕೈ ಜೋಡಿಸಿದ್ರೆ ಮಾತ್ರ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ, ಅದ್ರ ಜೊತೆಗೆ ಈ ಮಟನ್ ಮಾರ್ಕೆಟ್ ತ್ಯಾಜ್ಯ ಅದನ್ನು ಸಪರೇಟ್ ಆಗಿ ವಿಂಗಡಣೆ ಮಾಡಬೇಕು. ಪುರಸಭೆ ಅಧ್ಯಕ್ಷೆ ಭಾರತಿ, ಮಾಜಿ ಅಧ್ಯಕ್ಷ ಟಿಎ ಶ್ರೀನಿಧಿ, ಬಿ ಗಿರೀಶ್, ಶಾಂತಕುಮಾರ್, ಪರಿಸರ ಅಭಿಯಂತರ ಮಧುಸೂದನ್, ಮುಖ್ಯಾಧಿಕಾರಿ ಎಸ್ಎಸ್ ಮಂಜುನಾಥ್, ಸಿಬ್ಬಂದಿಗಳಾದ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಲೂರು ಪಟ್ಟಣದ 9ನೇ ವಾರ್ಡಿನಲ್ಲಿ ಮನೆಯ ಮುಂದಿನ ಚರಂಡಿಗಳನ್ನು ಸ್ವಚ್ಛಗೊಳಿಸದ ಕಾರಣ ಚರಂಡಿಗಳು ಗಬ್ಬೆದ್ದು ನಾರುತ್ತಿದ್ದು ಬಡಾವಣೆಯ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗಿದೆ ಎಂದು ನಿವಾಸಿಗಳು ದೂರಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ನಿವಾಸಿ ನಾರಾಯಣ್, ಕಳೆದ 10 ವರ್ಷಗಳಿಂದಲೂ ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತೆ ಪಟ್ಟಣ ಪಂಚಾಯಿತಿ ಗಮನಕ್ಕೆ ತರುತ್ತಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಕಾಲಕಾಲಕ್ಕೆ ಚರಂಡಿಗಳನ್ನು ಸ್ವಚ್ಛಗೊಳಿಸಿದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿರುವುದಿಲ್ಲ. ಆದರೆ ಇಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸದೇ ಇರುವುದರಿಂದ ಸೊಳ್ಳೆಗಳ ಆಶ್ರಯ ತಾಣವಾಗಿದ್ದು ಮನೆ ಮಂದಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಸಂಬಂಧಪಟ್ಟವರು ಈ ಕೂಡಲೇ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡಬೇಕೆಂದರು. ಒಟ್ಟಿನಲ್ಲಿ ಬಡಾವಣೆಯ ಮನೆಯ ಮುಂದಿನ ಚರಂಡಿಗಳಲ್ಲಿ ನೀರು ನಿಂತು ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯ ವಸ್ತುಗಳು ಕೊಳೆತು ಸೊಳ್ಳೆಗಳು ಹಾಗೂ ಸಾಂಕ್ರಾಮಿಕ ರೋಗಗಳ ತಾಣಗಳಾಗಿ ಮಾರ್ಪಟ್ಟಿದ್ದು ಸಂಬಂಧಪಟ್ಟವರು ಈಗಲಾದರೂ ಎಚ್ಚೆತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವವರೇ ಕಾದು ನೋಡಬೇಕಾಗಿದೆ. ನಾವು ಸತತವಾಗಿ 10 ವರ್ಷದಿಂದ ಸತತವಾಗಿ ಮುನ್ಸಿಪಾಲಿಟಿಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಆದರೂ ಈ ನೀರನ್ನು ಹೋಗಿ ಮಾಡಿಲ್ಲ. ಸತತವಾಗಿ 2 ಅಡಿ ತಪ್ಪಿರ 3 ಅಡಿ ನೀರು ನಿಂತು ಮುಂದಕ್ಕೆ ಹೋಗುತ್ತೆ. ಇದು ಮುನ್ಸಿಪಾಲಿಟಿಯರೇ ಆಗಲಿ, ಚೀಫ್ ಆಫೀಸರ್ ಆಗಲಿ, ಇಂಜಿನಿಯರ್ ಆಗಲಿ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. 10 ವರ್ಷದಿಂದ ಇವತ್ತು ಸಹ ಸೊಳ್ಳೆ ನೊಣಗಳೆಲ್ಲ ಮನೆ ಒಳಗೆ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಯಾರು ಕ್ರಮ ತಗೊಂಡಿಲ್ಲ. ದಯವಿಟ್ಟು ಇದೊಂದು ಡ್ರೈನೇಜ್ ನೀರ ಮುಂದಕ್ಕೆ ಹೋಗಿ ಮಾಡಬೇಕು. ಸರ್ಕಾರಿ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಸಮಾರಂಭಗಳಿಗೆ ವಿದ್ಯಾರ್ಥಿಗಳ ಪೋಷಕರನ್ನು ಆಹ್ವಾನಿಸಿ ಮಕ್ಕಳ ಪ್ರತಿಭೆಯನ್ನು ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಮುಂದಾಗಬೇಕೆಂದು ಶಾಸಕ ಟಿ ರಾಮಸ್ವಾಮಿ ಸಲಹೆ ಮಾಡಿದ್ದಾರೆ. ಶನಿವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಖಾಸಗಿ ಶಾಲಾ ಕಾಲೇಜುಗಳು ಹಮ್ಮಿಕೊಳ್ಳುವ ವಾರ್ಷಿಕ ಕಾರ್ಯಕ್ರಮ ಸೇರಿದಂತೆ ಇತರೆ ಸಾಂಸ್ಕೃತಿಕ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು ತುಂಬಿರುತ್ತಾರೆ.
ಆದರೆ ಈ ವಾತಾವರಣ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲ. ಈ ಮಕ್ಕಳು ಸಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರತಿಭಾವಂತರಾಗಿದ್ದು ಇದನ್ನು ಅವರ ಪೋಷಕರಿಗೆ ತಿಳಿಸುವ ಅವಕಾಶ ಆಗುತ್ತಿಲ್ಲ. ಸರ್ಕಾರಿ ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ಅಂತಹ ವಾತಾವರಣವನ್ನು ಕಲ್ಪಿಸಿ ಮಕ್ಕಳ ಪ್ರತಿಭೆಯನ್ನು ಪೋಷಕರ ಮುಂದೆ ಅನಾವರಣ ಮಾಡಿದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳತ್ತ ಚಿಂತನೆ ಬೆಳೆಯುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಿಮಗೆ ಬಂದದೆ ರೋಗ, ನೀವೇ ಕರ್ಕೊಂಡು ಬರಲಿಲ್ಲ. ಇವತ್ತಿನ ಸಮಾರಂಭ ಭಾಷಣದ ಸಮಾರಂಭ ಅಲ್ಲ. ಇವತ್ತಿನ ಸಮಾರಂಭ ನೀವೇನು ಈ ವರ್ಷಾದ್ಯಂತ ಏನು ಕ್ರೀಡಾ ಚಟುವಟಿಕೆ ಮಾಡಿದ್ದೀರಿ, ಶೈಕ್ಷಣಿಕ ಚಟುವಟಿಕೆ ಮಾಡಿದ್ದೀರಿ, ಸಾಂಸ್ಕೃತಿಕ ನಿಮ್ಮ ಪ್ರತಿಭೆಯನ್ನ ಅನಾವರಣ ಮಾಡ್ತಕ್ಕಂಥ ವೇದಿಕೆ ಇದು. ಅದನ್ನ ನೋಡಿ ನಿಮ್ಮ ತಂದೆ ತಾಯಿಗಳು ಸಂತೋಷ ಪಡಬೇಕು, ಸಂಭ್ರಮ ಪಡಬೇಕನ್ನಂತ ದಿನ ಇವತ್ತು. ಯಾರಾದ್ರೂ ಒಬ್ಬರು ಕರ್ಕೊಂಡು ಬಂದಿದ್ದೀರಾ? ಯಾರಿಗೋಸ್ಕರ ಮಾಡ್ತಿದ್ದೀರಿ ಇದನ್ನ? ನಿಮಗೆ ನೀವೇ ಮಾಡ್ಕೊಳ್ತಿದ್ದೀರಾ? ಹೆತ್ತ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪಾಲನೆ ಪೋಷಣೆ ಮಾಡಿದಂಥ ತಂದೆ ತಾಯಿಗಳು ಅದನ್ನು ನೋಡಿ ನಿಮ್ಮನ್ನ ಬೆಂತಟ್ಟಿ ಚಪ್ಪರಿಸ್ತಕ್ಕಂಥ ದಿನ ಇದು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಗೌತಮ್ ಚಂದ್, ಸದಸ್ಯರಾದ ರಾಜ್ಕುಮಾರ್ ಜೈನ್, ವಿಜಯ್ ಕುಮಾರ್, ಪ್ರಾಂಶುಪಾಲೆ ಪ್ರೇಮಲತಾ, ಉಪನ್ಯಾಸಕರಾದ ಹರೀಶ್, ಗಣೇಶ್, ಪ್ರಭಾ, ಚಂದ್ರಮೌಳಿ, ಪದ್ಮಾ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೆಸಾರ್ಟ್ ರಾಜಕೀಯದಲ್ಲಿ ಬ್ಯುಸಿಯಾಗಿರೋ ಬಿಜೆಪಿ ಶಾಸಕರು 10 ದಿನದಿಂದ ಕಾಣೆಯಾಗಿರೋ ಶಾಸಕ ಪ್ರೀತಂ ಗೌಡರನ್ನ ಹುಡುಕಿಕೊಡುವಂತೆ ಬಿಜೆಪಿ ಕಾರ್ಯಕರ್ತರಿಂದಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ. ಜನವರಿ 20ರ ಭಾನುವಾರದಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಚುನಾವಣೆ. ಮತದಾರರ ಚಿತ್ತ ಅಭಿವೃದ್ಧಿಯತ್ತ ಹಿಂದಿನ ಅವಧಿಯ ಕಾರ್ಯಯೋಜನೆಗಳಿಗೆ ಸಂಘದ ಸದಸ್ಯರಿಂದ ಬಹುಪರ. ಮತ್ತು ಕಳೆದ 2 ತಿಂಗಳಿಂದ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದ್ದ ಚಿರತೆ ಬೋನಿಗೆ ಅರಸೀಕೆರೆ ತಾಲೂಕಿನ ಕಾಚಿಘಟ್ಟ ಗ್ರಾಮದಲ್ಲಿ ಘಟನೆ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.